ನಮ್ಮ ರಾಜ್ಯ ಅದರಲ್ಲೂ ಉತ್ತರ ಕರ್ನಾಟಕ ಅಂತ ಹೇಳಿದ್ರೆ ಆತಿಥ್ಯಕ್ಕೆ ಹೆಸರಾದಂಥ ಊರುಗಳು. ಯಾರಾದರೂ ಬೀಗರು ಬರ್ತಾರೆ, ಅತಿಥಿಗಳು ಬರ್ತಾರೆ, ಅಥವಾ ದೂರದ ಊರಿಂದ ಬಂದಂಥ ಸ್ನೇಹಿತರು ಬರ್ತಾರೆ ಅಂದರೆ ಅವರನ್ನು ಸ್ವಾಗತಿಸಿ ನಮ್ಮ ಸ್ಥಳೀಯವಾಗಿ ಸಿಗುವಂಥ ಖಾದ್ಯಗಳನ್ನು ತಯಾರಿಸಿ ಅವರಿಗೆ ಬೇಕಾದಂಥ ವ್ಯವಸ್ಥೆ ಮಾಡಿ ಅದರಲ್ಲಿ ಅತಿಥಿ ದೇವೋಭವ ಅನ್ನುವ ರೀತಿಯಲ್ಲಿ ಖುಷಿ ಪಡುವಂಥ, ಸಾರ್ಥಕ ಪಡುವಂಥ ಜನ. ಆದರೆ ಇವತ್ತಿಗೇನಾಗ್ತಾ ಇದೆ ನೋಡಿ, ಒಂದು ಕಾಲ ಇತ್ತು, ಯಾವುದಾದ್ರೂ ಊರಿಗೆ ಹೆಣ್ಣು ಕೊಡಬೇಕು ಅಂತ ಹೇಳಿದ್ರೆ ಆ ಊರಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆ ಹೆಂಗಿದೆ ಅಂತ ಚೆಕ್ ಮಾಡ್ತಾ ಇದ್ರು. ಯಾಕಂದರೆ ಹೆಣ್ಣು ಕೊಟ್ಟ ನಂತರದಲ್ಲಿ ತಮ್ಮ ಮಗಳು ಆ ಊರಿಗೆ ಸೊಸೆಯಾಗಿ ಹೋದಾಗ ನೀರಿಲ್ಲ ಅಂತ ಹೇಳಿದ್ರೆ ಅದೇ ಹೆಣ್ಣು ಮಗಳು ದೂರದ ಯಾವುದೋ ಬೋರ್ವೆಲ್ಗೆ ಹೋಗಿ ನೀರು ತರಬೇಕಾಗತ್ತೆ. ಇಡೀ ದಿನ ಕತ್ತೆ ಥರ ದುಡಿಬೇಕಾಗತ್ತೆ. ನೀರು ಹೊರೋದೇ ದೊಡ್ಡ ಕೆಲಸ ಆಗ್ಬಿಡುತ್ತೆ. ನಮ್ಮ ಮಗಳು ಕೊಟ್ಟ ಮನೆಯಲ್ಲಿ ಖುಷಿಯಾಗಿರಬೇಕು, ನೆಮ್ಮದಿಯಾಗಿರಬೇಕು ಅಂದರೆ ಆ ಗ್ರಾಮದಲ್ಲಿ ನೀರಿರಬೇಕು, ಯಥೇಚ್ಛವಾಗಿ ಸಿಗ್ತಾ ಇರಬೇಕು. ಅಂಥದ್ದೊಂದು ಕಲ್ಪನೆ ಇಟ್ಕೊಳ್ತಾ ಇದ್ರು. ಜೊತೆಗೆ ಯಾವ ಊರಲ್ಲಿ ನೀರಿಲ್ವೋ ಆ ಊರಿಗೆ ಯಾರು ಕೂಡ ಹೆಣ್ಣು ಕೊಡೋಕ್ಕೂ ಹಿಂದೆ ಮುಂದೆ ನೋಡ್ತಾ ಇದ್ರು. ಆ ಊರಿನ ಯುವಕರು ಮದುವೆ ವಯಸ್ಸಾಗಿ ಡೇಟ್ ಬಾರ್ ಆಗಿ ವ್ಯಾಲಿಡಿಟಿ ಕಳೆದೋದ್ರು ಕೂಡ ಹೆಣ್ಣು ಹುಡ್ಕೋದ್ರಲ್ಲೇ ಅರ್ಧ ವಯಸ್ಸು ಮುಗಿದೋಗ್ತಿತ್ತು. ಇಂಥ ಪರಿಸ್ಥಿತಿಗಳಿದ್ದಾವೆ. ನಾವೇ ಪ್ರತ್ಯಕ್ಷವಾಗಿ ಅನೇಕ ಗ್ರಾಮಗಳನ್ನು ನೋಡಿದ್ದೇವೆ. ಅಂಥದ್ದೇ ಗ್ರಾಮ ಇದು. ಈಗ ಹೇಳಿ ಕೇಳಿ ಬೇಸಿಗೆಯ ಸಮಯ, ರಾಶಿ ಕೆಲಸಗಳೆಲ್ಲ ಮುಗಿದಿರುತ್ತೆ, ರೈತರ ಕೆಲಸಗಳೆಲ್ಲ ಮುಗಿದಿರುತ್ತೆ. ಈ ಸಂದರ್ಭದಲ್ಲಿಯೇ ಜಾತ್ರೆಗಳು ಜಾಸ್ತಿ, ಜಾತ್ರೆ ಹಬ್ಬಗಳು ಜಾಸ್ತಿ. ಹೀಗಾಗಿ ಹಬ್ಬಗಳಿಗೆ ಬರುವಂಥ ನೆಂಟರುಗಳು ಜಾಸ್ತಿ. ಆದರೆ ವಿಚಿತ್ರ ಅನಿಸೋದೇನು ಅಂತ ಹೇಳಿದ್ರೆ, ಬಾಗಲಕೋಟೆಯಲ್ಲಿ ನೆಂಟರು ಬಂದರೆ ಯೋಚನೆ ಶುರುವಾಗುತ್ತೆ, ಚಿಂತೆ ಶುರುವಾಗುತ್ತೆ. ಅಕಟಕಟ ದೇವ್ರೆ ಎಂಥ ಶಿಕ್ಷೆ ಕೊಟ್ಬಿಟ್ಟಿಯಲ್ಲಪ್ಪ ಅಂತ ಮನಸ್ಸಲ್ಲೇ ಕೊರಗ್ತಾ ಇದ್ದಾರೆ. ಮನೆಗೆ ನೆಂಟರು ಬಂದರೆ ಬರಬೇಡಿ ಅಂತ ಹೇಳುವಂಥ ಸ್ಥಿತಿ ಇದೆ. ಎಲ್ಲಿ ನೆಂಟರು ಬರ್ತಾರೋ ಅಂತ ಬಾಗಿಲು ಹಾಕುವಂಗಾಗ್ಬಿಟ್ಟಿದೆ. ಜಾತ್ರೆಗಳು ಶುರುವಾಗುವ ಹೊತ್ತಿನಲ್ಲಿಯೇ ಜಲಕಂಟಕ ಶುರುವಾಗಿದೆ. ಅರೆ, ಜಾತ್ರೆ ಅಂದ್ರೆ ಸಂಬಂಧಿಕರು, ನೆಂಟರು, ಇಷ್ಟರು ಬಂದು ಹೋಗುವಂತ ಹಬ್ಬ ಅದು. ಆದ್ರೆ ಇಷ್ಟು ದಿನ ಬನ್ನಿ, ಈ ವರ್ಷ ತಪ್ಪಿಸ್ಲೇಬಾರದು, ಜಾತ್ರೆ ಖಂಡಿತ ಬರಬೇಕು, ನಮ್ಮನೆಗೆ ಬರಬೇಕು ಊಟಕ್ಕೆ, ನಮ್ಮನೇಲಿ 2 ದಿನ ಉಳಿದು ಹೋಗ್ಬೇಕು ಅಂತ ಒತ್ತಾಯ ಮಾಡ್ತಾ ಇದ್ರು ಜನ. ಆದ್ರೆ ಈಗ ಅಯ್ಯೋ ನೆಂಟರು ಬಂದ್ಬಿಟ್ರೆ ಏನ್ ಕತೆ ಆಗತ್ತೆ, ಏನ್ ಸಮಸ್ಯೆ ಆಗತ್ತೆ, ನೆಂಟರು ಬರೋದೇ ಬೇಡ ಅಂತ ಹೇಳಿ ಬಾಗಿಲು ಹಾಕ್ತಾ ಇದ್ದಾರೆ ಜನ. ಯಾವ ಕಾರಣಕ್ಕೆ ಅಂದ್ರೆ ಕುಡಿಯೋಕ್ ನೀರಿಲ್ಲ, ನೆಂಟರು ಬಂದ್ರೆ ಅವರಿಲ್ಲಿ ಉಳ್ಕೊಂಡ್ರೆ ಸ್ನಾನಕ್ಕೆ ನೀರಿಲ್ಲ, ಕುಡಿಯೋಕ್ಕೂ ಸ್ನಾನಕ್ಕೆ ನಮಗೇ ನೀರಿಲ್ಲ. ಇನ್ನು ನೆಂಟರು ಬಂದ್ರೆ, ಬೀಗರು ಬಂದ್ರೆ, ಸಂಬಂಧಿಕರು ಬಂದ್ರೆ ನಮ್ಮ ಪರಿಸ್ಥಿತಿ ಏನು? ಇದು ಎಲ್ಲಿ ಅಂತ ಕೇಳ್ತೀರಾ? ಹೌದು, ಐತಿಹಾಸಿಕ ಜಿಲ್ಲೆ ಬಾಗಲಕೋಟೆಯಲ್ಲಿ ನಿರ್ಮಾಣವಾದಂಥ ಸ್ಥಿತಿ ಇದು. ಐತಿಹಾಸಿಕ ಬಾಗಲಕೋಟೆ ಜಿಲ್ಲೆಯಲ್ಲಿ ಲೋಕೇಶ್ವರ ಜಾತ್ರೆಗೆ ತಟ್ಟಿದಂತ ಬಿಸಿ. ಅಭಾವದಿಂದ ಲೋಕಾಪುರದ ಜನತೆ ತತ್ತರಿಸಿ ಹೋಗಿದ್ದಾರೆ. ನೀರಿನ ಸಮಸ್ಯೆ, ಜಾತ್ರೆ ಕಳೆಗುಂದಿದೆ. ಜಾತ್ರೆಗೆ ಸಂಬಂಧಿಕರನ್ನ ಆಹ್ವಾನಿಸಲು ಹಿಂದೆ ಮುಂದೆ ನೋಡುವಂಥ ಸ್ಥಿತಿ ನಿರ್ಮಾಣವಾಗಿದೆ. ನಮಗೇ ನೀರಿಲ್ಲ, ನೀವು ಬಂದರೆ ನಮ್ಮ ಕತೆ ಏನು, ದಯವಿಟ್ಟು ಬರಬೇಡಿ, ಜಾತ್ರೆ ಕಳೀಲಿ, ಮಳೆಗಾಲ ಶುರುವಾಗಲಿ, ಆಮೇಲೆ ಬೇಕಾದ್ರೆ ನೋಡೋಣ ಅನ್ನುವ ಸ್ಥಿತಿ. ಪ್ರತಿಯೊಬ್ಬರಿಗೂ ಫೋನ್ ಮಾಡಿ ಬರಬೇಡಿ ಅಂತ ಹೇಳ್ತಾ ಇದ್ದಾರಂತೆ. ಜಾತ್ರೆಗೆ 4 ಜನ ಬಂದ್ಬಿಟ್ರೆ ಮನೆಗೆ ಕತೆ ಏನು, ನೀರಿಗೆ ಏನು ಮಾಡೋಣ? ಬಂದು ಇದ್ದವ್ರಿಗೂ ಬೇಕಲ್ಲ. ಸಂಬಂಧಿಕರು ಬಂದರೆ ಜಾಗದ ಸಮಸ್ಯೆ ಹೇಗೋ ಬಗೆಹರಿಸ್ಬೋದು. ಕುಡಿಯೋಕೆ, ಸ್ನಾನಕ್ಕೆ ನೀರಿಲ್ಲ ಅಂದರೆ ಕತೆ ಏನು? TV5 ಮುಂದೆ ಲೋಕಾಪುರ ಗ್ರಾಮಸ್ಥರ ಗೋಳಿದು. ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ಲೋಕಾಪುರ. ಈ ಸಮಸ್ಯೆ ಇಲ್ಲಿ ಕಾಡ್ತಾ ಇದೆ. ನೀರಿನ ಸಮಸ್ಯೆಯಿಂದ ಸಂಬಂಧಿಕರಿಗೆ ಜಾತ್ರೆಗಿಲ್ಲ ಆಹ್ವಾನ. ಲೋಕಾಪುರ ಗ್ರಾಮದ ಪ್ರಸಿದ್ಧ ಲೋಕೇಶ್ವರ ಜಾತ್ರೆಗೆ ಜನರೇ ಇಲ್ಲ. ಯಾವಾಗಲೂ ಕೂಡ ಪ್ರತಿ ವರ್ಷ ಶಿವರಾತ್ರಿ ಮರುದಿನ ಜರುಗುವಂಥ ರಥೋತ್ಸವ ಜಾತ್ರೆ ರೂಢಿ ಸಂಪ್ರದಾಯ ಗತವಾಗಿ ನಡೆದು ಬಂದಂಥ ಪದ್ಧತಿ ಅದು. ಆದರೆ
ಭೀಕರ ಬರಗಾಲದ ಎಫೆಕ್ಟ್, ನೀರಿಗೆ ಹಾಹಾಕಾರ ಶುರುವಾಗಿದೆ. ಜಾತ್ರೆಯೇ ಬಿಕೋ ಅಂತ ಜನಜಂಗುಳಿ ಜಾತ್ರೆ, ಸಂಭ್ರಮ ಸಡಗರ ಇಲ್ಲ. ಜನಜಂಗುಳಿಯೂ ಇಲ್ಲ, ಸಡಗರವೂ ಇಲ್ಲ, ಸಂಭ್ರಮವೂ ಇಲ್ಲ. ಜನರಿಲ್ಲದೆ ಬಿಕೋ ಅಂತ ಇದೆ. 10 ದಿನಗಳು ಕಳೆದರೂ ಕೂಡ ಗ್ರಾಮದ ಜನರಿಗೆ ಅಧಿಕಾರಿಗಳು ಸ್ಪಂದಿಸಿಲ್ಲ. ಲೋಕಾಪುರ ಪಟ್ಟಣಕ್ಕೆ ಹೊಂದಿಕೊಂಡಿರುವಂಥ ಜಾಲಿಕಟ್ಟಿ ಗ್ರಾಮದ ಜನರು ಹಿಡಿಶಾಪ ಹಾಕ್ತಾ ಇದ್ದಾರೆ, ಗಲಾಟೆ ಮಾಡ್ತಾ ಇದ್ದಾರೆ. ಏನು ಗಲಾಟೆ ಮಾಡಿದ್ದಾರೆ, ಯಾತಕ್ಕೋಸ್ಕರ ನೀವು ಒಂದ್ಸಲ ಕೇಳಿಸ್ಕೊಂಡು. ನೀರು ಬಲ್ಲ ಹೆಂಗ್ ಗೊತ್ತಲ್ಲ ಬಂದವನ ನಿಮ್ಮ ಮನೆಗೆ ಒಂದಾಯ್ತು. ನೀರು ಹಾಕ್ಬೇಕಿಲ್ಲ, ಯಾವ ತಿಮ್ಮಾಪುರ ಇಲ್ಲ, ಯಾರಿಲ್ಲ. ಮಾತಾಡಿದ್ರು ಸೀದಾ ಮಾತಾಡ್ಬೇಕ. ಅವಾಗ ಎಲ್ಲ ಐತಿ, ಐತಿ, ರೊಕ್ಕ ಐತಿ, ರೂಪಾಯಿ ಐತಿ. ನಾವು ಇಲ್ಲದಾರ ಏನ್ ಮಾಡ್ಬೇಕ? ನಮ್ಮ ಮಕ್ಕಳು ಮರಿ ಖರ್ಚಿಲ್ಲ. ಮಾತಾಡ್ಬೇಕ್ರಿ ಸರ್. ಹೇಳಕ್ ಬಂದ್ರಿ ಇಲ್ಲಿಂದ ಜಾತ್ರೆ ಬಂದಿಲ್ಲ. ಅದ ತನ್ನ ಮನೆಗೆ ಹೋಗ ಸೀದಾ ಮೋಟ್ರ್ ಚಾಲು ಮಾಡ್ತಾರೆ. ಮೋಟ್ರ್ ಜಳಕ ಮಾಡುದು ಹಿಂಗಾಗಿ ಸಮಸ್ಯೆ ಆಗಿ ವರ್ಷ ಖರ್ಚೆ ಇಲ್ರಿ. ನಾವ್ ಬರ್ಬ್ಯಾಡಂತ ಹೇಳಿ ಈಗ ಹೆಂಗ್ ಮಾಡಿಲ್ರಿ, ಎಲ್ಲೆಲ್ಲ ಹೊತ್ತೊಂತ ನೀರ್ ಇಲ್ಲದಾಗಿ ಅಡ್ಡಾಡ್ದಾಗೈತ್ರಿ. ಬಂದಾರ ಪಳೆ ಹಚ್ಚಿ ಜವಳಾಡ್ದಾಗೈತ್ರಿ. 2 ದಿನಕ್ಕೆ ತುಕೋತಾರ್ರಿ, ನೆಳ ಅಂತಾರ. ಏನ್ ಮಾಡಿದ್ರಿ ಸರ್? ಮತ್ ನಾವ್ ನೀರಿನ ಸಮಸ್ಯೆ ಬಾಳ ಆಗೈತ್ರಿ. ಹಂಗ್ ಮಾಡ್ತಾರೆ ಜಳಕ ಮಾಡುದು ಹಿಂಗಾಗಿ ಸಮಸ್ಯೆ ಆಗಿ ವರ್ಷ ಖರ್ಚೆ ಇಲ್ರಿ. ನಾವ್ ಬರ್ಬ್ಯಾಡಂತ ಹೇಳಿ ಈಗ ಹೆಂಗ್ ಮಾಡಿಲ್ರಿ, ಎಲ್ಲೆಲ್ಲ ಹೊತ್ತೊಂತ ನೀರ್ ಇಲ್ಲದಾಗಿ ಅಡ್ಡಾಡ್ದಾಗೈತ್ರಿ. ಬಂದಾರ ಪಳೆ ಹಚ್ಚಿ ಜವಳಾಡ್ದಾಗೈತ್ರಿ. 2 ದಿನಕ್ಕೆ ತುಕೋತಾರ್ರಿ, ನೆಳ ಅಂತಾರ. ಏನ್ ಮಾಡಿದ್ರಿ ಸರ್? ಮತ್ ನಾವ್ ನೀರಿನ ಸಮಸ್ಯೆ ಬಾಳ ಆಗೈತ್ರಿ. ಹಂಗ್ ಮಾಡ್ತಾರೆ ಜಳಕ ಮಾಡುದು ಹಿಂಗಾಗಿ ಸಮಸ್ಯೆ ಆಗಿ ಸರ ಈಗ ನೀರಿನ ಸಮಸ್ಯೆ ಭಾಳ ಆಗೈತ್ರಿ. ಇಲ್ಲಿ ಲೋಕಾಪುರ ಲೋಕೇಶ್ವರ ಜಾತ್ರೆ ವರ್ಷಕ್ಕೊಮ್ಮೆ ಆಕತ್ರಿ. ಆದ್ರೆ ಈ ಸಲ ಅಂತೂ ನೀರಿಂದು 2 ವರ್ಷ ಆತು ಮಳೆ ಆಗಿಲ್ಲ. ನೀರಿಂದು ಸಮಸ್ಯೆ ಭಾಳ ಆಗೈತಿ. ಎಲ್ಲ ಬೋರ್ಗಳು ಬತ್ತಿ ಹೋಗ್ಯಾವ, ಬಾಟ್ಗಳು ಬತ್ತಿ ಹೋಗ್ಯಾವ. ಸಣ್ಣದಾಗಿ ತರ್ಸಾಕೂ ಏನೂ ಇಲ್ಲ, ಎಲ್ಲಿ ನೀರೂ ಇಲ್ಲ. ಹಿಂಗಾಗಿ ನಮಗೆ ನೀರಿನ ವ್ಯವಸ್ಥೆ ಮಾಡ್ಬೇಕು ನೀವು. ಮತ್ತು ಇಲ್ಲಿ ಈಗ ಜನತಾ ಪ್ಲಾಟ್ನಾಗ ಕುಡಿಯೋಕೆ ನೀರೂ ಇಲ್ಲ, ಏನು ವ್ಯವಸ್ಥೆನೂ ಇಲ್ಲ. ನೀವು 82 ಆಗ್ಯಾವ್ರಿ. 82ರಾಗಿಂದ ಇಲ್ಲಿ ಮಟ್ಟ ಪ್ಲಾಟ್ಗಳು ಆಗ್ಯಾವು. ಅವಕ್ಕೆ ಏನು ಒಂದು ಊಟನೂ ಇಲ್ಲ, ಏನೂ ಇಲ್ಲ. ಕಂಪ್ಯೂಟರ್ ಊಟಾರಿಲ್ಲ, ಏನೂ ಇಲ್ಲ. ನಿಮ್ಮ ಮನೆಗೆ ನೀರಿನ ವ್ಯವಸ್ಥೆ ಏನು ವ್ಯವಸ್ಥೆನ ಸರಿ ಇಲ್ರಿ. ಇಲ್ಲಿ ನೀರಿನ ವ್ಯವಸ್ಥೆನ ಇಲ್ರಿ ಮುಖ್ಯ. ಈ ಸಲ ಇಲ್ಲಿ ತನಕ ಸ್ವಲ್ಪ ಆಡೈತ್ರಿ. ಈಗ 2-3 ನಿನ್ನೆಷ್ಟೇ ಕರ್ನಾಟಕ ದಮನಕ ಸಿನಿಮಾ ನೋಡ್ತಾ ಇದ್ದಾಗ ಆ ಸಿನಿಮಾದ ಕಥೆಗೂ ಇವತ್ತು ನಾವು ಪ್ರಸಾರ ಮಾಡ್ತಾ ಇರುವಂಥ ಸುದ್ದಿಗೂ ಎಳ್ಳಷ್ಟು ವ್ಯತ್ಯಾಸ ಇಲ್ಲ. ಗ್ರಾಮದಲ್ಲಿ ನೀರು ಸಿಗಲ್ಲ ಎನ್ನುವ ಕಾರಣಕ್ಕಾಗಿ ಕೃಷಿಯನ್ನು ತೊರೆದು, ಇಡೀ ಗ್ರಾಮವನ್ನು ತೊರೆದು, ತಂದೆ ತಾಯಿಯನ್ನು ತೊರೆದು ಬೇರೆ ಬೇರೆ ಊರುಗಳಲ್ಲಿ ಗುಳೆ ಹೋಗಿ ದುಡಿಯುವಂಥ ಸ್ಥಿತಿ ಇಲ್ಲಿ ನಿರ್ಮಾಣ ಆಗಿದೆ.
ಎಲ್ಲಿ ಮಕ್ಕಳು ಮೊಮ್ಮಕ್ಕಳು ಜಾತ್ರೆಗೆ ಬಂದ್ಬಿಟ್ರೆ ನೀರು ಖರ್ಚಾಗತ್ತೆ ನೋಡಿ. ಕುಡಿಯೋ ನೀರಿಗಾಗಿ ಯೋಚನೆ ಮಾಡುವಂಥ ಸ್ಥಿತಿ. ಆ ಕಾರಣಕ್ಕಾಗಿ ಮಕ್ಕಳು ಮೊಮ್ಮಕ್ಕಳನ್ನ ದೂರ ಇಟ್ಟು ಜಾತ್ರೆ ಮಾಡುವಂಥ ಅನಿವಾರ್ಯತೆ. ಮಾತಾಡೋಣ. ಪಾರ್ವತಿ ಅಂತ ಹೇಳಿ ಅಲ್ಲಿನ ಸ್ಥಳೀಯರು ನಮ್ಮ ಸಂಪರ್ಕಕ್ಕೆ ಬಂದಿದ್ದಾರೆ. ಅಮ್ಮ ನಮಸ್ತೆ. ನಮಸ್ಕಾರ ರೀ ಸರ್. ಅಮ್ಮ ನಿಮ್ದು ಲೋಕಾಪುರ್ ರೀ? ಹ್ಞೂ ಲೋಕಾಪುರ್ ರೀ ಸರ್. ಓಕೆ, ಎಷ್ಟು ದಿನ ಆಯ್ತು ರೀ? ಎಷ್ಟು ದಿನಕ್ಕೊಮ್ಮೆ ನೀರು ಬರ್ತಾವ್ರಿ? 2 ದಿವ್ಸಕ್ಕೊಮ್ಮೆ ಬರ್ತಾವ್ರಿ ಸರ್. ಹಾಂ ರೀ. ಒಟ್ಟ ನೀರಿಂದ ಬಾಳ ಪ್ರಾಬ್ಲಮ್ ಆಗೈತ್ರಿ. ಮತ್ ಈಗ್ರಿ ಒಟ್ಟ ನಾವ್ ಕೂಲಿ ಕೆಲ್ಸಕ್ ಹೋದ್ರ ನೀರಿಂದ ಇಲ್ರಿ, ನೀರಿಂದ ಮಾಡ್ರಿ ಕೂಲಿ ಕೆಲ್ಸ ಇಲ್ರಿ ಸರ. ನೀರಿಂದ ಬಾಳ ತೊಂದ್ರೆ ಆಗೈತ್ರಿ. ಈಗ ಜಾತ್ರೆ ಬೇರೆ ನಡೆಯಕತ್ತೈತಿ. ಜಾತ್ರೆಗೆ ಮಂದಿ ಬಂದಾರು ಬಂದಿಲ್ಲೋ ನಿಮ್ಗ ಬಳಗ? ನಮ್ ಮಕ್ಕಳನ್ನ ನೀರಿನ ಸಂಬಂಧ ಆಗ್ರಿ ಸರ, ನೀರಿಗೆ ಕರ್ಸಿಲ್ರಿ ನಾವ್. ಎಲ್ಲಿರ್ತಾರ್ರಿ ಅಮ್ಮ ಮಕ್ಳು? ಜಾತ್ರೆಗೆ ಕರ್ಸಿಲ್ರಿ ನಾವ್. ಮಕ್ಳು ಎಲ್ಲಿರ್ತಾರ್ರಿ? ಮಕ್ಕಳನ್ನ ಗಂಡನ ಮನಿಗೆ ಮಾಡಿ ಕೊಟ್ಟೈತ್ರಿ. ಯಾವ ಹ್ಞೂನ್ರಿ ರಾಮದುರ್ಗ್ ಹೋಗ್ಬೇಕ್ರಿ, ಇಲ್ಲಿ ಕಂಕೇರಿಗ್ರಿ ಹಿಂಗ ಕೊಟ್ಟಿವ್ರಿ ಸರ. ಅವ್ರ ಮಕ್ಕಳ ಮೊಮ್ಮಕ್ಕಳನ್ನ ನಾವ್ ನೀರಿಗೆ ಕರ್ಸಿಲ್ರಿ, ಇದಕ್ ಜಾತ್ರೆಗ್ರಿ ಸರ. ಬಂದ್ರ ನಿಮ್ ಮನಿ ತುಂಬ್ತಿತ್ತು ಹೌದಿಲ್ಲೋ? ಹ್ಞೂ ಮನಿ ತುಂಬ್ತಿತ್ರಿ ಸರ್. ಆದ್ರ ಮನಿ ಖಾಲಿ ಐತಿ ಈಗ? ಈಗ ಖಾಲಿ ಐತ್ರಿ ಸರ್, ನೀರಿಂದ ಬಾಳ ತೊಂದ್ರೆ ಐತ್ರಿ. ಓಕೆ, ಬಂದ್ರೆ ಎಷ್ಟ್ ಜನ ಬರ್ತಿದ್ರಿ ಮನಿಗೆ? ಬಂದ್ರ 8 ದಿವ್ಸ ಆತು ಇದ್ದು ಹಾಕಿದ್ರಿ ಮಕ್ಕಳ್ರಿ ಮೊಮ್ಮಕ್ಕಳ್ರಿ. ಜಾತ್ರೆ ಚಂದ ಆಕಿತ್ರಿ, ಎಲ್ಲ ಇದಾಕೈತ್ರಿ. ಅಲ್ರಿ ಅಮ್ಮ, 10 ಜನ ಬರ್ತಿದ್ರ ಹೌದಿಲ್ಲೋ? ಹೆಚ್ಚಿಗ್ರಿ ಸರ, ನಮ್ ಬಳಗನ ಬಾಳ ಐತ್ರಿ. ಈಗ ನೀರಿಂದ ಇದಕ್ಕಾಗ್ರಿ ಸರ, ನಾವ್ ನೀರಿಂದ ಉಗ್ಯಾಕ್ ನೀರಿಗೆ ತೊಂದ್ರೆ ರೀ, ಎಲ್ಲಾದಕ್ಕೂ ತೊಂದ್ರೆ. ಇದಕ್ಕಾಗ್ರಿ ಕುಡು ನೀರಿಗೆ ತೊಂದ್ರೆ ರೀ. ಹಿಂಗಾಗ ನಿಮ್ ಅರಿವಿ ಅತ್ತು ಉಗುದಕ್ಕೂ ಇದಾಗಂಗಿಲ್ಲವ, ಬರ್ಬೇಡ್ರಿ ಇದೊಂದ್ಸಲ ಅಂತ ಹೇಳಿ ಬಿಟ್ಟಿವ್ರಿ. ಈಗ ಪ್ರತಿ ವರ್ಷ ಶಾಲೆಗೆ ರಜೆ ಕೊಟ್ಟ ನಂತರದಲ್ಲಿ ನಿಮ್ ಮಕ್ಕಳು ಮೊಮ್ಮಕ್ಕಳು ಮನೆಗೆ ಬರ್ತಿದ್ರ? ಒಟ್ರು ಬರ್ತಿದ್ರಿ. ಅಷ್ಟ್ರು ಸಾಲಿ ಸೂಟಿ ಐತಿ ಅಂತ ಅಂದ್ಗಳೇ ಒಟ್ಟು ಮೊಮ್ಮಕ್ಕಳ್ರಿ ಮಕ್ಕಳು ಒಟ್ಟು ಬರ್ತಾರ್ರಿ. ಜಾತ್ರೆಗಂತೂ ತಪ್ಪಿಸ್ತಿರ್ಲಿಲ್ಲ? ತಪ್ಪಿಸ್ತಿರ್ಕಿಲ್ರಿ. ಈಗಂತಿ ನೀರಿನ ತೊಂದ್ರೆ ಅದಕ್ಕಾಗ್ಯಾರಿ. ನಮ್ಮ ಮೊಮ್ಮಕ್ಕಳು ಬಂದಿಲ್ರಿ, ಮಕ್ಕಳು ಬಂದಿಲ್ರಿ, ಯಾರು ಬಂದಿಲ್ರಿ. ನೀರಿನ ಬಾಳ ಅಂದ್ರ ಬಾಳ ಜಾಲಿಕಟ್ಟಿಗೆ ಬಾಳ ತೊಂದ್ರೆ ಐತ್ರಿ. ಹ್ಞೂನ್ರಿ. ಈಗ ಹೆಂಗ್ ಮಾಡ್ತೀರಿ ನೋಡ್ರಿ ನೀರಿಂದ. ಈಗ ನೀವು ಮಾತ್ರ ಅಲ್ಲ, ನಿಮ್ಮೂರಾಗ ಎಲ್ಲಾರ್ದು ಇದೇ ಪರಿಸ್ಥಿತಿ ಐತಿ? ಎಲ್ಲಾರ್ಗಿ ರೀ, ಎಲ್ಲಾರು ಬಂದ್ರಿ ಬೇಕಾರಿ ಇದನ್ ಮಾಡ್ರಿ, ಒಟ್ರಿಗೆ ಫೋನ್ ಹಚ್ಚ್ರಿ ಬೇಕಾರ್ರಿ. ನೀರಿಂದ ಬಾಳ ಐತ್ರಿ. ಅಲ್ಲ, ನೀರ್ ಇರ್ಲಾರ್ದ ಕೊಟ್ಟು ಮನೆ ಮಂದಿ ಬೀಗರು ನೆಂಟ್ರು ಯಾರು ಬರ್ಲಾರ್ದಂಗ ಯಾರು ಬಂದಿಲ್ರಿ ಈ ವರ್ಷ ಕಾಲಕ್ರಿ. ಹ್ಞೂನ್ರಿ. ಒಟ್ಟ ಪೌಣೇರ್ ಇಲ್ದ ಜಾತ್ರೆ ನಡಕತ್ತೈತಿ ಅಂದಂಗ ಆಯ್ತ್ರಿ. ಇವನ್ರಿ ನಾವ್ ಜಾತ್ರೆಗೆ ಹೋಗಿಲ್ರಿ, ನೀರಿಂದ ತೊಂದ್ರೆ ಇದ್ದಕ್ಕಾಗಿ ಜಾತ್ರೆ ಸತಿಗೆ ನಾವ್ ಇಲ್ಲೇ ಇದ್ದಾರ ಹೋಗಲ್ದಂಗ ಆಗೈತ್ರಿ. ಅಡ್ಡಾಡ್ ನೀರ್ ತುಂಬ್ಕೊಂಡ್ ಬರೋದ್ರಿ, ಮನ್ಯಾಗ ಕುಂದ್ರದಾಗೈತ್ರಿ. ನೀರಿನ ಸಂಬಂಧ ಅಡ್ಡಾಡ್ದಾರಿ. ಅಲ್ಲ, ಈಗ ಹಿಂಗ ಆಗೈತ್ರಿ, ಇನ್ನೊಂದ್ 2 ತಿಂಗಳು ಕಳೆದ್ರೆ ಇನ್ನ ಹೆಂಗ ಆಕೈತಿ ಅಂತ? ಇನ್ನು ಬಾಳ ತೀರಾ ತೊಂದ್ರೆ ಆಕೈತ್ರಿ ಸರ್. ಹ್ಞೂನ್ರಿ, ಬಾಳ ತೊಂದ್ರೆ ಆಕೈತ್ರಿ ನೀರಿಂದ್ರಿ. ಈಗ ಹೆಂಗ್ ಸಹಾಯ ಮಾಡ್ತೀರಿ ನೋಡ್ರಿ, ನೀರಿಂದು ಬಾಳ ಇದೈತ್ರಿ ನಮಗ, ಮಾಡ್ರಿ. ಆಯ್ತು. ಹ್ಞೂನ್ರಿ. ಸರಿ ಅಮ್ಮ, ಧನ್ಯವಾದಗಳು ನಮ್ಮ ಜೊತೆ ಮಾತನಾಡಿದ್ದಕ್ಕೆ. ಇದೀಗ ಸುನಿಲ್ ಗೌಡೆ, ಪಟ್ಟಣ ಪಂಚಾಯಿತಿಯ ಮುಖ್ಯ ಅಧಿಕಾರಿಗಳವರು. ನಮಸ್ಕಾರ ಸುನಿಲ್ ಅವರೇ. ಸರ್ ನಮಸ್ಕಾರ. ನಮಸ್ಕಾರ ಸರ್. ನಾವು ಲೋಕಾಪುರ ಪಟ್ಟಣದ ಬಗ್ಗೆ, ಲೋಕಾಪುರದಲ್ಲಿ ಆಗುತ್ತಿರುವ ನೀರಿನ ಸಮಸ್ಯೆ ಬಗ್ಗೆ ವರದಿಯನ್ನ ಪ್ರಸಾರ ಮಾಡ್ತಾ ಇದ್ದೀವಿ. ಇದು ಐ ಥಿಂಕ್ 2-3ನೇ ಬಾರಿ ಪ್ರಸಾರ ಮಾಡ್ತಾ ಇದ್ದೀವಿ ನಾವು. ಹೌದು ಹೌದು ಸರ್, ಗಮನಕ್ಕಿದೆ ಅಂತ ಹೇಳಿ ನಾವು ಭಾವಿಸ್ತೀವಿ. ಗಮನಕ್ಕೆ ಬಂದಿದೆ ಸರ್. ನಾವು 10 ದಿನಗಳ ಹಿಂದೆ ಸುದ್ದಿ ಪ್ರಸಾರ ಮಾಡಿದ ನಂತರದಲ್ಲಿ ನೀವೇನೇನು ಕ್ರಮ ತೆಗೆದುಕೊಂಡಿದ್ದೀರಿ? ಖುದ್ದು ನಮಗೆ ತಿಮ್ಮಾಪುರ ಅವರೇ ಮಾತನಾಡಿದ್ರು, RB ತಿಮ್ಮಾಪುರ ಅವರೇ ನಮ್ಮ ನೇರ ಸಂಪರ್ಕದಲ್ಲಿ ಮಾತನಾಡಿದ್ರು ಲೈವ್ ಅಲ್ಲಿ. ಓಕೆ ಸರ್. ನೀವೇನ್ ಕ್ರಮ ವಹಿಸಿದ್ದೀರಿ? ಸರ್, ಇವಾಗ ನಮ್ಮಲ್ಲಿ ಏನಿತ್ತು ಅಂದ್ರೆ 20 ಬೋರಿಂದ 15 ವಾರ್ಡ್ಗಳಲ್ಲಿ ನೀರ್ ಸಪ್ಲೈ ಮಾಡ್ತಾ ಇದ್ವಿ. ಅದರಲ್ಲಿ 10 ಬೋರ್ಗಳು ನೀರಿನ ಈಲ್ಡ್ ಮಟ್ಟ ಕಮ್ಮಿ ಆಗ್ಬಿಟ್ಟು ಏನಾಗಿದೆ, ನಾವು ಇರುವಂತ 10 ಬೋರ್ಗಳಲ್ಲೇ ಇಡೀ ಟೌನಿಗೆ ನೀರ್ ಕೊಡ್ಬೇಕಂತ ಪರಿಸ್ಥಿತಿ ಉದ್ಭವವಾಗಿದೆ. ಅದಕ್ಕೋಸ್ಕರ ಏನ್ ಮಾಡಿದ್ವಿ, ಲೋಕಲ್ ಅಲ್ಲಿ ಒಂದು ಇಬ್ರು ತಮ್ಮ ವೈಯಕ್ತಿಕವಾದಂತ ಪಂಪ್ ಏನಿದೆ, ಬೋರ್ವೆಲ್ ಇದೆ, ಆ ಮುಖಾಂತರ ನೀರ್ ಕೊಡ್ಲಿಕ್ಕೆ ತಾವಾಗಿ ದಾನಿಯಾಗಿ ಮುಂದೆ ಬಂದ್ರು. ಮತ್ತೆ ನಾವು ಸಹ ಪಬ್ಲಿಕ್ ಅಲ್ಲಿ ರಿಕ್ವೆಸ್ಟ್ ಮಾಡ್ತಾ ಇದ್ವಿ, ಅಂತ ಯಾವುದೇ ಬೋರ್ವೆಲ್ಗಳು ತಾವು ಬಳಸ್ತಾ ಇರ್ಲಿಲ್ಲ ಅಂತಂದ್ರೆ ಪಬ್ಲಿಕ್ ನೀರ್ ಕುಡಿಲಿಕ್ಕೆ ಕೊಡಿ ಅಂತ ಹೇಳಿ. ಆ ನಿಟ್ಟಿನಲ್ಲಿ 2 ಬೋರ್ಗಳನ್ನ ನಾವು ಕನೆಕ್ಟ್ ಮಾಡ್ಕೊಂಡು ಓವರ್ ಹೆಡ್ ಟ್ಯಾಂಕಿಗೆ ನೀರ್ ತಗೊಂಡು ಕೊಡ್ತಾ ಇದ್ದೇವೆ. ನಮಗೆ ನೀರಿನ ಸಮಸ್ಯೆ ಆಗಿರೋದು ಏನಂತಂದ್ರೆ ಬೋರ್ವೆಲ್ಗಳಲ್ಲಿ ಈಲ್ಡ್ ಇಲ್ದಿದ್ದಕ್ಕೆ ಸರ್, ನೀರಿನ ಈಲ್ಡ್ ಮಟ್ಟ ಟೋಟಲಿ ಡೌನ್ ಆಗಿದೆ. ಮತ್ತೆ
ಇವನ್ ಪಂಪ್ಗಳನ್ನ ನಾವು ರೀಫ್ಲಶಿಂಗ್ ಮಾಡ್ಲಿಕ್ಕೆ ಟ್ರೈ ಮಾಡಿದ್ರು ಸಹ ಅದ್ರಲ್ಲಿ ನೀರ್ ಬರ್ತಾ ಇಲ್ಲ ಅನ್ನೋದು ಒಂದೇ ಸಮಸ್ಯೆ ಆಗಿದೆ ಸರ್. ಓಕೆ, ಈಗ ಪಕ್ಕದಲ್ಲಿ ನೀವು ಆ ಕೆರೆಗೆ ತುಂಬಿಸ್ಕೊಂಡು ಘಟಪ್ರಭಾ ನದಿಯಿಂದ ಕೆರೆಗೆ ತುಂಬಿಸ್ಕೊಂಡು ನಿಮ್ಮ ಈ ಪಟ್ಟಣ ಪಂಚಾಯತಿ ವ್ಯಾಪ್ತಿಗೆ ನೀರು ಸರಬರಾಜು ಮಾಡ್ತೀರಿ. ಆ ಕಥೆ ಏನಾಗಿದೆ? ಅದು ಸಹ ಚಾಲ್ತಿಯಲ್ಲಿದೆ ಸರ್. ಅದು ಆ ನೀರಿನ ಮಟ್ಟ ಸಾಲ್ತಾ ಇಲ್ಲ. ನಮಗೆ ಘಟಪ್ರಭಾ ನೀರಿನ ಏನು ಮಲ್ಟಿ ವಿಲೇಜ್ ಸ್ಕೀಮ್ ಏನಿದೆ ಸರ್, ಅಲ್ಲಿ ನೀರು ಬಿಡಿಸ್ಕೊಂಡು ಟ್ರೀಟ್ಮೆಂಟ್ ಮಾಡಿಬಿಟ್ಟು ವಾರ್ಡ್ಗಳಿಗೆ ಬಿಡ್ತಾ ಇದ್ವಿ. ಆ ನೀರಿನ ಮಟ್ಟನೂ ಸಹಿತ ಕಮ್ಮಿ ಆಗಿದೆ ಸರ್. ಅಂದ್ರೆ ನಿಮ್ ಪ್ರಕಾರ ಈಗ ಬಾಗಲಕೋಟೆ ಲೋಕಾಪುರದ ಜನತೆಯನ್ನ ಪಟ್ಟಣ ಪಂಚಾಯತಿ ಕಾಪಾಡಕ್ಕಾಗಲ್ಲ, ದೇವರೇ ಕಾಪಾಡಬೇಕು. ನಿಜ ಸರ್. ಇವನ್ ನಾನು ಸಹ ಆ ಗ್ರಾಮ ದೇವಿಯಲ್ಲಿ ಕೈ ಮುಗಿದ್ಬಿಟ್ಟು ಕೇಳ್ಕೊಂಡಿನೇ, ದೇವಿ ಒಂದ್ ಅಡ್ಡ ಮಳೆಯಾರ ಹೊಡ್ಸು, ಈ ನನ್ನ ಭಾಗದ ಜನರಿಗೆ ಅಟ್ಲೀಸ್ಟ್ ಒಂದು ನೀರಿನ ವ್ಯವಸ್ಥೆ ಮಾಡಿಕೊಡು ಅಂತ ನಾನು ಸಹ ಪ್ರೇ ಮಾಡ್ತಾ ಇದ್ದೀನಿ ಸರ್. ಅದ್ರ ಜೊತೆಯಲ್ಲಿ ನನ್ನ ವ್ಯಾಪ್ತಿಗೆ ಏನ್ ಮಾಡ್ಬೇಕು, ಇವನ್ ಹೊಸ ಬೋರ್ವೆಲ್ ಹೊಡೆಯೋದಿದ್ರೆ 15 ಫೈನಾನ್ಸ್ ಅಲ್ಲಿ ಬೋರ್ವೆಲ್ ಇಟ್ಕೊಂಡಿದೀವಿ. ಮೈನ್ಸ್ ಅಂಡ್ ಜಿಯೋಲಜಿಸ್ಟ್ ಅವ್ರಿಗೆ ಕರ್ಸ್ಬಿಟ್ಟು ನೀರಿನ ಪಾಯಿಂಟ್ಸ್ ಗಳು ಸಹ ಹುಡುಕಿದೀವಿ ಸರ್. ನನಗೆ ಬಹಳ ಆಶ್ಚರ್ಯ ಆಗುತ್ತೆ ಸುನಿಲ್ ಅವರೇ, ನೀವು ಪಟ್ಟಣ ಪಂಚಾಯತಿಯ ಅಧಿಕಾರಿಯಾಗಿ ನೀವು ಹೇಳ್ತಾ ಇದ್ದೀರಿ ದೇವರೇ ಕಾಪಾಡಬೇಕು ಅಂದ್ರೆ, ಹೌದು ನಾನು ದೇವಿಗೆ ನಾನೇ. ಹೌದು ಸರ್, ಹೌದು, ನಿಜವಾಗ್ಲು. ಇನ್ನ ನೀರೇ ಇಲ್ದಿದ್ದಂತ ಸಂದರ್ಭದಲ್ಲಿ ದೇವರೇ ಕಾಪಾಡ್ಬೇಕಾಗತ್ತೆ. ಆದರೂ ಸಹ ಸರ್, ನಮ್ಮಲ್ಲಿ ಇರುವಂತ ಪಾಯಿಂಟ್ಸ್ ಗಳನ್ನ ಹುಡುಕಿದ್ದೇವೆ. ಇನ್ನು ಇವತ್ತು ತಪ್ಪಿದ್ರೆ ನಾಳೆ ಬೋರ್ವೆಲ್ ಸಹಿತ ಕೊರ್ಸ್ಲಿಕ್ಕೆ ವ್ಯವಸ್ಥೆ ಮಾಡಿದ್ದೇವೆ ಸರ್. ಓಕೆ, ಎಸ್ ಸರ್. ಈಗ ಪರ್ಯಾಯವಾಗಿ ವ್ಯವಸ್ಥೆಗಳು ಏನ್ ಮಾಡ್ಕೊಂಡಿದ್ದೀರಿ? ಪರ್ಯಾಯ ಅಂತಂದ್ರೆ ಅದೇ ಸರ್, ನಮ್ಮಲ್ಲಿ ಯಾರಾದ್ರೂ ಪ್ರೈವೇಟ್ ಬೋರ್ನವ್ರು ಇದ್ರೆ ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ತಾ ಇದೀವಿ. ನಾನೇ ಸ್ವತಃ ಅವ್ರ ಮನೆಗೆ ಹೋಗ್ಬಿಟ್ಟು ಭೇಟಿಯಾಗಿ ಮಾತಾಡ್ಕೊಂಡು ನೀರ್ ನಮಗೆ ಬಿಟ್ಕೊಂಡು ಓವರ್ ಹೆಡ್ ಟ್ಯಾಂಕಿ ಕನೆಕ್ಟ್ ಮಾಡಿ ಬಿಡ್ಲಿಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ದೇವೆ ಸರ್. ಅಲ್ಲ, ಪ್ರತಿ ವರ್ಷ ಇದೇ ಕತೆ ಆಗುತ್ತಾ ಅಥವಾ ಈ ವರ್ಷ ಎಷ್ಟು ಗಂಭೀರವಾಗಿದೆ? ಈ ವರ್ಷನೇ ನೀರಿನ ಸಮಸ್ಯೆ ಉಲ್ಬಣ ಆಗಿದೆ ಅನ್ನೋದು ಪಬ್ಲಿಕ್ ಅಲ್ಲಿ ತಿಳಿದು ಬಂದಿದೆ ಸರ್ ನಮ್ಗೆ. ಇದಕ್ಕೆ ಪರ್ಯಾಯ ವ್ಯವಸ್ಥೆಯಾಗಿ ನಾನು ಪರ್ಮನೆಂಟ್ ಡ್ರಿಂಕಿಂಗ್ ವಾಟರ್ಗೆ ಅಂದ್ರೆ ಶಾಶ್ವತ ಕುಡಿಯುವ ನೀರಿನ ಸಮಸ್ಯೆ ಬಗೆಹರಿಸಲಿಕ್ಕೆ ಅಮೃತ 2ದಲ್ಲಿ ಒಂದು ಪ್ರಸ್ತಾವನೆ ಕಳಿಸ್ಲಿಕ್ಕೆ ವ್ಯವಸ್ಥೆ ಸರ್ಕಾರ ಕೈ ಚೆಲ್ಲಿ ಕುಳಿತಿದೆ. ಅಸಹಾಯಕತೆ ಇಲ್ಲ ಸರ್, ಸರ್ಕಾರ ದೇವರೇ ಗತಿ ಅಂತ ಹೇಳ್ತಾ ಇದೆ ಸರ್ಕಾರ ಅಂತ ನಾವು ಅಂದ್ಕೊಳ್ಬಹುದಾಗಿ. ಇಲ್ಲ ಸರ್, ಇಲ್ಲ. ನಾವು ಇದ್ರ ಸಾಹೇಬ್ರ ಡೈರೆಕ್ಷನ್ಸ್ ಆಗ್ಲಿ, ತಹಶೀಲ್ದಾರ್ ACDC ಗಳ ಡೈರೆಕ್ಷನ್ಸ್ ಪ್ರಕಾರ ಹೈಯರ್ ಬೇಸ್ ಅಲ್ಲಿ ಟ್ಯಾಂಕರ್ ತಗೊಂಡು ಎಲ್ಲಿ ನೀರ್ ಸಿಗ್ತಾ ಇದೆ ಆ ಟ್ಯಾಂಕರ್ ಮುಖಾಂತರ ನೀರ್ನ ಸಪ್ಲೈ ಮಾಡ್ತಾ ಇದ್ದೇವೆ ಸರ್. ಒಂದು 3 ದಿವಸ ಅಥವಾ 4 ದಿವಸ 5 ದಿವಸಕ್ಕಾದ್ರೂ ಒಂದ್ಸಲ ನೀರ್ ಬಿಡುವ ವ್ಯವಸ್ಥೆ ಮಾಡ್ತಾ ಇದ್ದೇವೆ. ಬಟ್ ನಮ್ಮ ಪ್ರಯತ್ನ ಸರ್, ಆಸ್ ಅ ಸ್ಥಳೀಯ ಅಧಿಕಾರಿಯಾಗಿ ನಾನು ನಮ್ಮ ಜನತೆಗೆ ಏನ್ ನೀರ್ ಕೊಡ್ಬೇಕು ಅದ್ರ ವ್ಯವಸ್ಥೆ ನಾನು ಆಲ್ಟರ್ನೇಟಿವ್ಲಿ ಟ್ಯಾಂಕರ್ ಮುಖಾಂತರ ಬಿಡುಗಡೆ ಮಾಡ್ತಾ ಇದ್ದೇವೆ. ಅಲ್ಲ, ಜನ ಹೊಡೆದಾಡ್ತಾ ಇದ್ದಾರ್ರಿ, ಬೀದಿಯಲ್ಲಿ ಹೊಡೆದಾಡ್ತಾ ಇದ್ದಾರೆ, ಬಿಂದಿಗೆ ಇಲ್ಲ. ನನಗೆ ಸಮಸ್ಯೆ ಅರ್ಥ ಆಗುತ್ತೆ ಸರ್. ನೀರಿನ ಮಟ್ಟನೇ ಕುಸಿದಿರುವಾಗ ತುಂಬಾ ಕಷ್ಟ ಆಗ್ತಿದೆ ನಾನು ಇದನ್ನ ಅನುಭವಿಸ್ಲಿಕ್ಕೆ. ಇದ್ರ ಬಗ್ಗೆ ಯಾರಾದ್ರೂ ನನಗೆ ಸಲಹೆ ಸೂಚನೆ ಕೊಟ್ರೆ ಖಂಡಿತವಾಗಿ ಅದನ್ನ ಫಾಲೋ ಮಾಡ್ತೇನೆ. ನೀರನ್ನ ಕೊಡುವಂತ ವ್ಯವಸ್ಥೆ ನಾನು ಮಾಡ್ಲಿಕ್ಕೆ ಯಾವಾಗ್ಲೂ ಸಿದ್ಧಬದ್ಧನಾಗಿದೆ. ಸರಿ, ಹತ್ತಿರದಿಂದ ಮುಧೋಳದಿಂದ ತರಿಸ್ಕೊಳ್ಬಹುದಾ ನೀವು ಅಥವಾ ಅವಕಾಶಗಳಿದ್ರೆ ನಾನು ನಿಜವಾಗ್ಲೂ ನಿಮ್ಮ ಅವಕಾಶಗಳನ್ನ ಯಾಕಂದ್ರೆ ನಾನು ಬಾಗಲಕೋಟೆಯಲ್ಲಿ ಕೆಲಸ ಮಾಡಿದ್ದೀನಿ. ನಿಮ್ಮ ಅವಕಾಶಗಳನ್ನ ನೀವು ಕಲಾದಗಿಂದ ತರಿಸ್ಕೊಳ್ತಿರೋ, ಈ ಕಡೆ ಮುಧೋಳದಿಂದ ತರಿಸ್ಕೊಳ್ತಿರೋ, ಅಥವಾ ರಾಮದುರ್ಗಕ್ಕೆ ಹೋಗ್ತಿರೋ, ನದಿಯಿಂದ ಏನಾದ್ರು ಪಂಪ್ ಮಾಡ್ತಿರೋ, ಏನ್ ಅವಕಾಶಗಳಿದೆ? ಖಂಡಿತ ನಾನು ಸ್ಟಡಿ ಮಾಡ್ತೇನೆ ಸರ್. ನಾವು ಊರಿಗೆ ಬಂದು 1 ವಾರ ಆಯ್ತು. ಈಗ ಅಲ್ಲಿ ಎಲ್ಲಿ ನನಗೆ ಅವಕಾಶಗಳಿದಾವೆ ಅಲ್ಲಿಂದ ಕಲ್ಪಿಸ್ಕೊಳ್ತಾ ಇದ್ದೇನೆ. ನೀರನ್ನ ನಾನು ಕನೆಕ್ಟ್ ಮಾಡ್ಕೊಳ್ತಾ ಇದ್ದೇನೆ. 2 ದಿವಸದಲ್ಲಿ ನಮ್ಮ ಅಭಿಯಂತರ ಜೊತೆಲಿ ಚರ್ಚೆ ಮಾಡಿ ಎಲ್ಲಿಂದ ತಗೊಳ್ಳಿಕ್ ಆಗುತ್ತೆ ಇದನ್ನ ಸ್ಟಡಿ ಮಾಡ್ಬಿಟ್ಟು ಆದಷ್ಟು ಬೇಗ ನೀರಿನ ಒಂದು ಸಮಸ್ಯೆ ಬಗೆಹರಿಸಲಿಕ್ಕೆ ನಾನು ಪ್ರಯತ್ನ ಮಾಡ್ತೇನೆ. ನಿನ್ನೆ ಪ್ರಿಯಾಂಕ್ ಖರ್ಗೆ ಅವರು ಒಂದು ಮೀಟಿಂಗ್ ಮಾಡಿದ್ರು ಮನೆಯಲ್ಲಿ. ಕುಡಿಯುವ ನೀರಿನ ಸಮಸ್ಯೆ ಉಲ್ಬಣ ಆದ್ರೆ ಜಿಲ್ಲಾ ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳೇ ಹೊಣೆ, ಜವಾಬ್ದಾರಿ ಅಂತ ಹೇಳಿದ್ರು. ಒಂದು ಬಾರಿ ಆದ್ರೂ ನಿಮ್ಮ ಅಧಿಕಾರಿಗಳಿಗೆ ನೀವಿಷ್ಟು ಸೀರಿಯಸ್ ಆಗಿದೆ ಅಂತ ಹೇಳ್ತಾ ಇದ್ದೀರಲ್ಲ, ನಿಮ್ಮ ಅಧಿಕಾರಿಗಳು ಯಾವತ್ತಾದ್ರೂ ಬಂದು ವಿಸಿಟ್ ಮಾಡಿದ್ರ ಇಲ್ಲಿಗೆ? ಬಂದಿದ್ದಾರೆ ಸರ್, ಬಂದಿದ್ದಾರೆ. ನಿಮ್ಮ CO ಬಂದಿದ್ರಾ? ನಮಗ್ CO ಬರುದಿಲ್ಲ ಸರ್, ತಹಶೀಲ್ದಾರ್ ಬರ್ತಾರೆ, ಆಡಳಿತಾಧಿಕಾರಿ. ಜಿಲ್ಲಾ ಪಂಚಾಯತಿ CO ಬಗ್ಗೆನೇ ಕೇಳ್ತಾ ಇದ್ದೀನಿ. CO ಬಂದಿದ್ರಾ? ಪಟ್ಟಣ ಪಂಚಾಯತಿ ವ್ಯಾಪ್ತಿಗೆ ಅವರು ಸಂಬಂಧ ಬೀಳೋದಿಲ್ಲ ಸರ್. ಪಟ್ಟಣ ವ್ಯಾಪ್ತಿಗೆ ನಮ್ಮ ತಹಶೀಲ್ದಾರ್ ಆಡಳಿತಾಧಿಕಾರಿಗಳು ಇರ್ತಾರೆ. ಆಡಳಿತಾಧಿಕಾರಿಗಳು ಬಂದಿದ್ದಾರೆ. ಮತ್ತೆ ಸ್ವತಃ DC ಅವರೇ
ಇವರಿಗೆ ಡೈರೆಕ್ಷನ್ಸ್ ಕೊಟ್ಟಿದ್ದಕ್ಕೆ ಬಂದು ಹೋಗಿದ್ದಾರೆ. ಓಕೆ, ಡಿ ಸಿ ಬರ್ಬೇಕಲ್ವಾ? ನಿಮ್ಮ ತಹಸೀಲ್ದಾರ್ ಬಂದಿದ್ರಾ? ಬಂದಿದ್ದಾರೆ. ತಹಶೀಲ್ದಾರ್ ನಾವು ಒಟ್ಟಿಗೆ ಜಾಯಿಂಟ್ಲಿನೇ ಸ್ಥಳ ಪರಿಶೀಲನೆ ಮಾಡಿದ್ದೇವೆ. ಎಲ್ಲಿ ಸ್ಥಳ ಪರಿಶೀಲನೆ ಮಾಡಿದ್ರಿ ಸುನಿಲ್ ಅವರೇ? ಈಗ ಮೇಜರ್ ಪ್ರಾಬ್ಲಮ್ ಬಂದಿರೋದು ಸರ್ ವೆಂಕಟೇಶ್ ನಗರ, ವೆಂಕಟಾಪುರ, ಆಮೇಲೆ ಒಟ್ಟು 3 ಏರಿಯಾದಲ್ಲಿ ಸರ್. ಓಕೆ, ಆ 3 ಭಾಗಕ್ಕೆ ನಾವು ಓಡಾಡಿದ್ದೇವೆ. ಓಕೆ, ಪರಿಹಾರ ಇಲ್ಲ, ಓಡಾಡಿದಿರಿ? ಪರಿಹಾರ ಅಂತಂದ್ರೆ ಇದ್ರ ಮುಖಾಂತರ ನಾ ಹೇಳೋದಲ್ಲ ಸರ್, ಪ್ರೈವೇಟ್ ಬೋರ್ನ ತಗೊಂಡು ಓವರ್ ಹೆಡ್ ಕನೆಕ್ಟ್ ಮಾಡ್ಬಿಟ್ಟು ಬಿಡಿಸೋ ವ್ಯವಸ್ಥೆ ಮಾಡ್ತಾ ಇದ್ದೇವೆ. 2 ದಿವಸಕ್ಕೊಮ್ಮೆ 3 ದಿವಸಕ್ಕೊಮ್ಮೆ ಬಿಡ್ಲಿಕ್ಕೆ ವ್ಯವಸ್ಥೆ ಮಾಡಿದ್ದೇವೆ. ಬಟ್ ಈಗ ಇನ್ನು ಮುಂದೆ ನೋಡಿ, ಜಾತ್ರೆ ನಡೀತಾ ಇದೆ, ನೀವು ಅದನ್ನ ಕಣ್ಣಾರೆ ವಿಟ್ನೆಸ್ ಮಾಡಿದಿರಿ ಅಂತ ಅನ್ಸುತ್ತೆ. ಹೌದು, ಜಾತ್ರೆಗೆ ಜನ ಇಲ್ಲ, ಬೀಗರು ಬಂದ್ರೆ ಬೇಡ ಬರ್ಬೇಡ್ರಿ ನೀವು ಅಂತ ಹೇಳ್ತಾರೆ, ನೆಂಟ್ರಿಗೆ ಯಾರಿಗೂ ಬರ್ಬೇಡ್ರಿ ನೀವು, ನಮ್ಮ ಊರಲ್ಲಿ ಕುಡಿಯಕ್ ನೀರಿಲ್ಲ ಅಂತ ಹೇಳಿದಾಗ ಹೌದು ಸರ್, ಹೌದು. ಮನೆ ತುಂಬಿ ತುಳುಕ್ಬೇಕಾದಂತ ಸಂದರ್ಭದಲ್ಲಿ ನೀರಿಲ್ಲ ಅನ್ನೋ ಕಾರಣಕ್ಕೆ ಯಾರು ಸೇರಲ್ಲ ಅಂತ ಹೇಳಿದ್ರೆ ಹೆಂಗಿದು ಅಂತ? ಖಂಡಿತ ಸರ್, ಖಂಡಿತ ಸಮಸ್ಯೆ ಉಲ್ಬಣ ಆಗಿದೆ ಸರ್. ನಾವು ಆ ನಿಟ್ಟಿನಲ್ಲಿ ಏನ್ ಮಾಡ್ಬೇಕು ಅನ್ನೋದು ನಾನು ಇವನ್ ರಾತ್ರಿ ಹಗಲಿ ದುಡಿತಾ ಇದ್ದೀನಿ ಸರ್. ರಾತ್ರಿ ಮನೆಗೆ ಹೋಗ್ಲಿಕ್ಕೆ 9:30-10 ಗಂಟೆ ಆಗ್ತಾ ಉಂಟು ಸರ್. ಈ ಕುಡಿಯೋ ನೀರನ್ನೇ ನೀವು ಸಪ್ಲೈ ಮಾಡ್ತಾ ಇರೋದ ಈಗ? ಹೌದು ಸರ್, ಕುಡಿಯೋ ನೀರೇ ಸರ್. ಓಕೆ, ಅಂದ್ರೆ ಕುಡಿಯೋ ನೀರು ಬೋರ್ವೆಲ್ ನೀರು? ಅದು ಬೋರ್ವೆಲ್ ನೀರು ಸರ್. ಹೌದು, ನಮ್ಗೆ ಇಲ್ಲಿ ಸೋರ್ಸ್ ಇರೋದೇ ಬೋರ್ವೆಲ್. ಆಮೇಲೆ ಘಟಪ್ರಭಾದಿಂದ ಮಲ್ಟಿ ವಿಲೇಜ್ ಸ್ಕೀಮ್ ಏನಿದೆ ಅಲ್ಲಿಂದ ಫಿಲ್ಟರ್ ಆದಂತ ನೀರು ಸಹ ನಾವು ಬಿಡ್ತಾ ಇದ್ದೇವೆ ಸರ್. ಓಕೆ, ಧನ್ಯವಾದಗಳು ನಮ್ಮ ಜೊತೆ ಮಾತನಾಡಿದ್ದಕ್ಕೆ ಸುನಿಲ್ ಗೌಡೆ ಅವರೇ. ಇದು ಬಾಗಲಕೋಟೆಯ ಮುಧೋಳ ತಾಲೂಕಿನ ಆ ಗ್ರಾಮದ ಪರಿಸ್ಥಿತಿ. ಇದು ಅಲ್ಲಿ ಕುಡಿಯೋ ನೀರಿಗಾಗಿ ನಿತ್ಯ ನಿರಂತರವೂ ಕೂಡ ಸಮಸ್ಯೆ ಬಹಳ ದೊಡ್ಡ ಮಟ್ಟಕ್ಕೆ ಉಲ್ಬಣ ಆಗಿದೆ. ನೀರಿಲ್ಲ ಎನ್ನುವ ಕಾರಣಕ್ಕಾಗಿ ಮಕ್ಕಳನ್ನು ಮೊಮ್ಮಕ್ಕಳನ್ನು ಬಿಟ್ಟು ಬೇರೆ ಬೇರೆ ಊರುಗಳಲ್ಲಿದ್ದೀರಿ, ಎಲ್ಲಿದ್ದೀರೋ ಅಲ್ಲೇ ನೆಮ್ಮದಿಯಾಗಿದ್ಬಿಡಿ ಅಂತ ಹೇಳಿ. ಎಸ್, ಇದೀಗ ಜಾನಕಿ ಮೇಡಮ್ ಜಿಲ್ಲಾಧಿಕಾರಿಗಳವರು ನಮ್ಮ ಸಂಪರ್ಕಕ್ಕೆ ಬಂದಿದ್ದಾರೆ. ಮೇಡಮ್ ನಮಸ್ತೆ. ನಮಸ್ಕಾರ. ಮುಧೋಳ ತಾಲೂಕಿನ ಲೋಕಾಪುರ ಗ್ರಾಮದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಬಹಳ ತೀರಾ ಮಟ್ಟಕ್ಕೆ ಹೋಗಿದೆ ಮೇಡಮ್. ಒಂದು ಎಕ್ಸಾಂಪಲ್ ಹೇಳ್ಬಿಡ್ತೀನಿ ನಿಮಗೆ. ಅಲ್ಲಿ ಲೋಕೇಶ್ವರ ಜಾತ್ರೆ ನಡೀತಾ ಇದೆ. ಜಾತ್ರೆಗೆ ಮನೆ ಮಕ್ಕಳೆಲ್ಲ ಬಂದ್ರೆ ಅಥವಾ ಬೇರೆ ಬೇರೆ ಊರಲ್ಲಿರುವಂತ ಮಕ್ಕಳು ಬಂದ್ರೆ ಮೊಮ್ಮಕ್ಕಳು ಬಂದ್ರೆ ಕುಡಿಯೋಕೆ ನೀರಿಲ್ಲ ಅನ್ನೋ ಕಾರಣಕ್ಕೆ ಬರಬೇಡಿ ಅಂತ ಹೇಳ್ತಾ ಇದ್ದಾರೆ ಊರಿನ ಜನ. ಇಲ್ಲ, 2 ಕಡೆ 2 ವಾರ್ಡ್ ಸಮಸ್ಯೆ ಇತ್ತು. ಅಲ್ಲಿ ಟ್ಯಾಂಕರ್ ಅಲ್ಲಿ ಕೊಡ್ತಿದೀವಿ. ಇನ್ನೂ ಎಲ್ಲಿ ಸಮಸ್ಯೆ ಇದೆ ಅಂತಂದ್ರೆ ಅಟೆಂಡ್ ಮಾಡ್ತೀವಿ. ಎಲ್ಲೂ ಎಕ್ಸಾಜರೇಷನ್ ಮಾಡ್ತಾ ಇಲ್ಲ ಮೇಡಮ್, ಎಲ್ಲೂ ಎಕ್ಸಾಜರೇಷನ್ ಮಾಡ್ತಾ ಇಲ್ಲ. ಇರೋದನ್ನೇ ಹೇಳ್ತಾ ಇದ್ದೀವಿ, ಅಲ್ಲಿನ ಜನ ಹಂಚ್ಕೊಂಡಿದ್ದನ್ನೇ ಹೇಳ್ತಾ ಇದ್ದೀವಿ. ಯಾಕಂದ್ರೆ ಕುಡಿಯಕ್ ನೀರಿಲ್ಲ, ಮನೆ ಬಂದಿಗೆ ನೀರಿಲ್ಲ, ಇನ್ನು ಹೊರಗಿಂದ ಬಂದ್ಬಿಟ್ರೆ ಕಷ್ಟ ಆಗುತ್ತೆ ಅಂತ. ಜಾತ್ರೆ ಆಗಿದೆ. ಈಗ ನಿನ್ನೆ ನಾವು 2 ವಾರ್ಡ್ ಸಮಸ್ಯೆ ಇದ್ದ ಕಡೆ ಟ್ಯಾಂಕರ್ ನೀರ್ ಪೂರೈಸಿದೀವಿ. ಈಗ ಎಲ್ಲಾ ಕಡೆನೂ ನಮ್ ಮಾಮೂಲಿ ನೀರ್ಗಿಂತ ಕಡಿಮೆ ಯೂಸ್ ಮಾಡಿ ಅಂತ ಎಲ್ರಿಗೂ ನಾವು ಕೇಳ್ಕೊತಾ ಇದೀವಿ. ಈ ವರ್ಷ 10 ವರ್ಷಕ್ಕಿಂತ ಕಡಿಮೆ ಮಳೆ ಬಂದಿದೆ ನಮ್ಮಲ್ಲಿ. ನೀರಿನ ಪ್ರಮಾಣ ಅಂತೂ ಕಡಿಮೆ ಆಗಿದೆ. ನಾವೇನ್ ಸಪ್ಲೈ ಮಾಡ್ತಿದೀವಿ ಅದಕ್ಕೆ ಕಡಿಮೆ ಆಗಿದೆ. 2 ವಾರ್ಡ್ ಅಲ್ಲಿ ಪರ್ಟಿಕ್ಯುಲರ್ ಆಗಿ ಪ್ರಾಬ್ಲಮ್ ಆಗಿತ್ತು. ಆ 2 ವಾರ್ಡ್ ಅಲ್ಲಿ ನಾವು ಟ್ಯಾಂಕರ್ ಕೊಡ್ಸಿದೀವಿ. ಮತ್ತೆ ಹೊಸ ಬೋರ್ವೆಲ್ ಮಾಡ್ತಾ ಇದೀವಿ. ಇನ್ನೂ ಎಲ್ಲಾದ್ರೂ ಸಮಸ್ಯೆ ಇದ್ರೆ ಅಟೆಂಡ್ ಮಾಡಿ. ಮೇಡಮ್, ಅಲ್ಲಿನ ಪಟ್ಟಣ ಪಂಚಾಯತ್ ಅಧಿಕಾರಿಗಳಿಗೂ ನಾವು ಮಾತಾಡ್ತಾ ಇದ್ವಿ. ಅವ್ರು ಹೇಳೋದೇನು ಅಂತ ಹೇಳಿದ್ರೆ ಕುಡಿಯೋ ನೀರಿನ ಸೋರ್ಸೇ ಇಲ್ಲ ನಮಗೆ. ಇಲ್ಲಿ ಎಲ್ಲ ಸರ್ಕಾರಿ ಬೋರ್ವೆಲ್ಗಳು ಬತ್ತಿ ಹೋಗಿದ್ದಾವೆ. ರಾಮದುರ್ಗದಿಂದ ತರುವಂಥ ಕೆರೆಯಲ್ಲಿ ಸಂಗ್ರಹ ಮಾಡ್ತಿದ್ವಿ, ಅದು ಕೂಡ ನೀರು ಖಾಲಿ ಆಗಿದೆ. ಬೇರೆ ದಿಕ್ಕೆ ತೋರಿಸ್ತಾ ಇಲ್ಲ ಅನ್ನೋ ರೀತಿಯಲ್ಲಿ ಮಾತನಾಡ್ತಾ ಇದ್ದಾರೆ. ನಾವಿಲ್ಲ, ಆ ಪ್ರಯತ್ನ ಮಾಡ್ತೀವಿ. ನಾವು ಖಾಸಗಿ ಬೋರ್ವೆಲ್ ತಗೊಂಡು ಬೇರೆ ಪೈಪ್ ಲೈನ್, ನಮ್ ಪೈಪ್ ಲೈನ್ ಅಳವಡಿಸ್ಕೊಳ್ಳಿ ಕೂಡ ಮಾಡಕ್ ಹೇಳಿದೀವಿ. ನಿಮ್ಮ ಯಾರ ಜೊತೆ ಮಾತಾಡಿದ್ರಿ ಗೊತ್ತಿಲ್ಲ, ನಾನು ಕಮಿಷನರ್ ಜೊತೆ ಮಾತಾಡ್ತೀನಿ ಈಗ್ಲೇ. ಆತರ ಸಮಸ್ಯೆ ಬರ್ಲಾರ್ದಂಗ್ ನೋಡ್ಕೋತೀವ್ರಿ. ಸಮರ್ಪಕವಾಗಿ ನಿರ್ವಹಣೆ ಮಾಡ್ತೀವಿ. ತಾವೇನಾದ್ರು ಭೇಟಿ ಕೊಡ್ತೀರಾ ಮೇಡಮ್? ನಮ್ ತಹಶೀಲ್ದಾರ್ ಹೋಗಿದ್ರು ಮೊನ್ನೆ, ಅವರೇ ಆಡಳಿತಾಧಿಕಾರಿ ನಮ್ ತಹಶೀಲ್ದಾರ್ ಕಳ್ಸಿದ್ದೆ ನಾನು ಸಂದರ್ಭ ಬಂದ್ರೆ ಆ ಕಡೆ ಹೋದಾಗ ನಾನು ವಿಸಿಟ್ ಮಾಡ್ತೀನಿ. ಅಲ್ಲ, ಯಾಕೆಂದ್ರೆ ಬಹಳ ಸಿವಿಯರ್ ಆಗಿದೆ ಮೇಡಮ್. ಇಲ್ಲ ಅಂತ ಹೇಳಿದ್ರೆ ನಾವು ಇಷ್ಟೊಂದು ಅರ್ಧ ಗಂಟೆಗಳ ಕಾಲ ಸುದ್ದಿ ಪ್ರಸಾರ ಮಾಡುವಂತ ಅವಶ್ಯಕತೆ ಬೀಳ್ತಾ ಇರ್ಲಿಲ್ಲ ನಮ್ಗೆ ಅಂತ. ಇಲ್ಲ, ನಂಗೂ ಅರ್ಥ ಆಗುತ್ತೆ. ಅದು ಜಾತ್ರೆ ಇತ್ತಲ್ಲ, ತುಂಬಾ ಪ್ರಸಿದ್ಧವಾದ ಜಾತ್ರೆ. ಊರ್ ಜನ ಜಾಸ್ತಿ ಬರ್ತಾ ಇದ್ರು. ಈ ಸಲ ಕಡಿಮೆ ಕರ್ಸಿದಾರೆ. ಅದು ಇಲ್ಲ ಅಂತಿಲ್ಲ, ಹೇಳ್ತಿಲ್ಲ ನಾನು. ಪರಿಸ್ಥಿತಿ ಹಂಗಿದೆ. ಈಗ ನೀರು ನಿಮ್ಗ್ ಗೊತ್ತು, ಈ ವರ್ಷ ಎಷ್ಟು ಕಡಿಮೆ ಆಗಿದೆ ಅಂದ್ರೆ ನಮ್ಗೆ 1 ತಿಂಗಳು ಬಿಟ್ರೆ ಮಳೆನೇ ಬಂದಿಲ್ಲ ಈ ವರ್ಷ. ಹಂಗಾಗಿ ನೀರಿನ ಮೂಲಗಳು ಎಲ್ಲಾನು ಸಹಜವಾಗಿ ಅದು ಬತ್ತೋಗಿದಾವೆ. ಇರೋ ನೀರಲ್ಲಿ ಜಲ ಜಾಗೃತಿ ಮಾಡ್ಕೊಂಡು ಮೇಂಟೈನ್ ಮಾಡ್ತಿದೀವಿ. ಈಗಲೇ ಹಿಂಗಾದ್ರೆ ಪರಿಸ್ಥಿತಿ ಇನ್ನು ಮುಂದಿನ ತಿಂಗಳು ಅಥವಾ ಮೇನಲ್ಲಿ ಏನ್ ಮಾಡಬಹುದು ಅಂತ ಪ್ಲಾನ್ ಮಾಡ್ತೀವ್ರಿ. ಈಗ ಹೇಳಿದಿನಲ್ಲ, ನಾವು ಖಾಸಗಿ ಬೋರ್ವೆಲ್ ಎಲ್ಲಿ ಹತ್ರದಲ್ಲಿ ಯಾರ್ಯಾರ್ದು ಇದೆ ಅವ್ರದನ್ನ ಒಪ್ಪಂದ ಮಾಡ್ಕೊಳಕ್ ಹೇಳಿದೀವಿ, ಮಾಡಿದೀವಿ ಕೂಡ. ಇವ್ರೊಂದು 2 ಮಾಡ್ಕೊಂಡಿದ್ದಾರೆ. ಇನ್ನೂ ಜಾಸ್ತಿ ಪ್ರಮಾಣದಲ್ಲಿ ಜನರ ಜೊತೆ ಸಂಪರ್ಕ ಮಾಡಿ ಆ ಖಾಸಗಿ ಕೊಳವೆ ಬಾವಿಗಳ ಬೋರ್ವೆಲ್ಗಳನ್ನ ನಮ್ಮ ಪೈಪ್ ಲೈನ್ಗೆ ಕನೆಕ್ಟ್ ಮಾಡಿ ಜನರಿಗೆ ಕುಡಿಯೋ ನೀರಿಗಂತೂ ಕೊಡ್ತೀವಿ. ತುಂಬಾ ಅಲ್ಲ, ದಿನ ಕೊಡಕ್ ಆಗದೆ ಇದ್ರು
2 ದಿನಕ್ಕೊಂದ್ಸರಿ ಆದ್ರೂ ಕೊಡ್ತೀವಿ. ಓಕೆ, ಬದುಕುವಷ್ಟು ಕೊಡ್ತೀರಿ ಅಷ್ಟೇ? 100% ಕೊಡ್ತೀವಿ. ಕುಡಿಯೋ ನೀರಿಗೆ ಸರ್ಕಾರ ಹೇಳಿದೆ 24 ಗಂಟೆಲಿ ಅಟೆಂಡ್ ಮಾಡಬೇಕು ಅಂತ, ಅದನ್ನಂತೂ ಮಾಡ್ತೀವಿ. ಓಕೆ, ಧನ್ಯವಾದಗಳು ಮೇಡಮ್ ನಮ್ಮ ಜೊತೆ ಮಾತನಾಡಿದ್ದಕ್ಕೆ. ಇದು ಬಾಗಲಕೋಟೆ ಜಿಲ್ಲೆಯ ಜಿಲ್ಲಾಧಿಕಾರಿ ಜಾನಕಿ ಅವರ ಮಾತುಗಳು. ಕೊಡಬೇಕಾಗತ್ತೆ, ಸರ್ಕಾರದ ಆದ್ಯ ಕರ್ತವ್ಯ ಆಗುತ್ತೆ ಅಂತ ಹೇಳಿ. ಆದರೆ ಬಾಗಲಕೋಟೆ ಒಂದು ಐತಿಹಾಸಿಕ ಜಿಲ್ಲೆ, ಅದು ಮುಳುಗಡೆ ಜಿಲ್ಲೆ ಅಂತ ಕರೀತಾರೆ. ಆ ಜಿಲ್ಲೆಯ ಅನೇಕ ರೈತರು ಆಲ್ಮಟ್ಟಿ ಜಲಾಶಯದ ಕಾರಣಕ್ಕಾಗಿ, ನಿರ್ಮಾಣದ ಕಾರಣಕ್ಕಾಗಿ ಜಮೀನು ಕಳ್ಕೊಂಡಿದ್ದಾರೆ, ಬದುಕು ಕಳ್ಕೊಂಡಿದ್ದಾರೆ, ಸಂತ್ರಸ್ತರಾಗಿದ್ದಾರೆ. 100 ಎಕರೆ ಜಮೀನ್ದಾರರು ಇವತ್ತು ಸಂತ್ರಸ್ತರಾಗಿದ್ದಾರೆ. ನೀರಿಗಾಗಿ, ಜಲಾಶಯಕ್ಕಾಗಿ ಜಮೀನು ಕಳೆದುಕೊಂಡಿರುವಂಥ ಜಿಲ್ಲೆಯ ಜನತೆ ಒಂದು ಲೋಟದ ನೀರಿಗಾಗಿಯೂ ಕೂಡ ಯೋಚನೆ ಮಾಡುವ ಸ್ಥಿತಿ ಎದುರಾಗಿದೆ.